ಸುಧಾಕರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಎಲ್ಲ, ಅದಕ್ಕೆ ಬಿಜೆಪಿ ಬರಲಿ. ಕಾಂಗ್ರೆಸ್ ಅವರು 2,000 ದುಡ್ಡು ಕೊಡ್ತೀವಿ ಅಂತೆಲ್ಲ ಮೋಸ ಮಾಡಿದ್ದಾರೆ. ದುಡ್ಡಿನ ಪ್ರಭಾವದಿಂದ ಗೆದ್ಬಿಡ್ತೀವಿ ಇನ್ನು ಅಹಮಿರೋರ್ಗೆ ಜನ ಪಾಠ ಕಲಿಸ್ತಾರೆ ಅನ್ನೋ ಮನೋಭಾವನೆ ನಂಗಿದೆ. ಯಾಕೋಸ್ಕರ ಅವ್ರೇನು ಕೊಡ್ತಾ ಇಲ್ಲ, ನಮ್ಮ ದುಡ್ಡುಗಳನ್ನೇ ನಮ್ಮ ಮನೆಯಿಂದ ತಗೊಂಡಾಗ ಅದನ್ನ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಇವ್ರದ್ದು 2,000 ಎಷ್ಟು ದಿನ ಮೇಡಮ್? ಕರೆಂಟ್ ಫ್ರೀ ಅಂತಾರೆ, ಅದು ತಾನೇ ಎಷ್ಟು ದಿವಸ ಅಲ್ವಾ? ಯಾವುದೂ ಗ್ಯಾರಂಟಿ ಇಲ್ಲ ಮೇಡಮ್. ಯಾಕಂದ್ರೆ ಅವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ಬಿಟ್ಟಿದ್ದಾರೆ. ಕೆಲವು ಕಡೆ ಬರ್ತಾ ಇದೆ, ಕೆಲವು ಕಡೆ ಬರ್ತಾ ಇಲ್ಲ. ವೋಟಿಂಗ್ಗೋಸ್ಕರ ಎಲೆಕ್ಷನ್ ಅಂದಮೇಲೆ ನೀವು ಎಲ್ಲ ಕಡೆನೂ ಅವ್ರ ವಿರುದ್ಧವಾಗಿ ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟಾಗರಣ ಮಾಡಿದ್ರು ಇಷ್ಟಾಗರಣ ಮಾಡಿದ್ರು ಅಂತ. ಹಗರಣ ಮಾಡಿದ್ರೆ ಅವ್ರು ಮತ್ತೆ ಎಲೆಕ್ಷನ್ಗೆ ಬಂದು ಯಾಕೆ ನಿಂತ್ಕೊಂತ ಇದ್ರು? ನೆಲಮಂಗಲ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಮಂಜುಳಾ ಸುರೇಶ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಎಲ್ಲರೂ ಹೇಳ್ತಿದ್ದಾರೆ ಪೈಪೋಟಿ ಇರುತ್ತೆ ಅಂತ, ಏನು ಅನ್ಸುತ್ತೆ ನಿಮಗೆ? ಮೇಡಮ್, ಎಲೆಕ್ಷನ್ ಅಂದಮೇಲೆ ಪೈಪೋಟಿ ಇದ್ದೇ ಇರುತ್ತೆ. ಆದರೆ ಜಾಸ್ತಿ ಕೆಲಸ ಮಾಡಿ ಪೈಪೋಟಿ ಮಾಡೋದು ಇದೆಯಲ್ಲ, ಏನು ಮಾಡ್ದಲೇ ಪೈಪೋಟಿ ಇರೋದಕ್ಕಿಂತ ಜಾಸ್ತಿ ಕೆಲಸ ಮಾಡಿ ನಾವು ಇಡೀ ದೇಶ ವಿದೇಶಗಳೆಲ್ಲ ಹೊಗಳೋಷ್ಟು ಹೆಮ್ಮೆಯ ಕೆಲಸ ಮಾಡಿರೋದು ಬಿ ಜೆ ಪಿ ಪಕ್ಷ. 75 ವರ್ಷ ಕಾಂಗ್ರೆಸ್ನವರು ಏನೂ ಮಾಡ್ದಲೆ ಕೇವಲ ಹೆಣ್ಮಕ್ಳಿಗೆ ಶೌಚಾಲಯ ಕೂಡ ಕಟ್ಟಿಸ್ಕೊಡ್ದಲೆ ಬೀದಿಲಿ ಹೋಗಿ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ. ಇವತ್ತು ಕೂಡ ನರೇಂದ್ರ ಮೋದಿಯವರು ಮೊದಲನೇ ಸತಿ ಪ್ರಧಾನಿ ಆಗಿದ್ದಾಗ ಕೆಂಪುಕೋಟೆ ಮೇಲೆ ಅನೌನ್ಸ್ ಮಾಡಿದ್ದು ಸ್ವಚ್ಛ ಭಾರತದ ಬಗ್ಗೆ. ಎಲ್ಲ ಮಹಿಳೆಯರಿಗೂ ಗೌರವ ಕಾಪಾಡಬೇಕು, ಮಹಿಳೆಯರ ಬಗ್ಗೆ ತುಂಬ ಕಾನ್ಸೆಪ್ಟ್ ಇಟ್ಕೊಂಡಿರೋದು, ರೈತರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡಿರೋದು, ಮತ್ತು ಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ತುಂಬ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು. ಇಡೀ ಪ್ರಪಂಚ ಹೊಗಳುತ್ತಾ ಇರೋದು ಇವತ್ತು ಶೌಚಾಲಯ, ಎಷ್ಟು ಕೋಟಿ ಶೌಚಾಲಯ ಮಾಡಿಕೊಟ್ಟಿದ್ದಾರೆ. ನಮ್ಮ ಮಹಿಳೆಯರ ಗೌರವ ಕಾಪಾಡ್ತಿರೋದು ಅವರೇ ಅಲ್ವಾ ಮೇಡಮ್? ಅದಕ್ಕೋಸ್ಕರ ಈಗ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್. ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಯಡಿಯೂರಪ್ಪಾಜಿಯವ್ರ ಜೊತೆ. ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಆರೋಗ್ಯ ಸಚಿವರು ಕೂಡ ಆಗಿದ್ದರು. ಆವಾಗ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಸಹಾಯ ಮಾಡಿದ್ದಾರೆ, ಕೆಲಸ ಕೂಡ ಮಾಡಿದ್ದಾರೆ. ಯಾವುದೇ ಹೋಗಿ ನನ್ನ ಕೈಲಾಗಲ್ಲಪ್ಪ ಕೋವಿಡ್ ಇದೆ ಅನ್ನೋ ಒಂದು ಭಯ ಇಲ್ದಲೆ ಎಲ್ಲ ಕಡೆನೂ ಕೆಲಸ ಮಾಡಿದ್ದಾರೆ. ಈಗ ಸುಮ್ಮನೆ ವೋಟಿಂಗ್ಗೋಸ್ಕರ ಎಲೆಕ್ಷನ್ ಅಂದಮೇಲೆ ನೀವು ಎಲ್ಲ ಕಡೆನೂ ಅವ್ರ ವಿರುದ್ಧವಾಗಿ ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟಾಗರಣ ಮಾಡಿದ್ರು ಇಷ್ಟಾಗರಣ ಮಾಡಿದ್ರು ಅಂತ. ಹಗರಣ ಮಾಡಿದರೆ ಅವ್ರು ಮತ್ತೆ ಎಲೆಕ್ಷನಿಗೆ ಬಂದು ಯಾಕೆ ನಿಂತ್ಕೊಂತ ಇದ್ರು? ಓಕೆ, ಇದೇನಾದರೂ ಹಿನ್ನಡೆ ಆಗುತ್ತಾ ಅವ್ರಿಗೆ? ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋಲ್ತಾರೆ. ಸೊ ಅದಕ್ಕೆ ಕೋವಿಡ್ ಹಗರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಅನ್ನೋ ಆರೋಪ ಕೂಡ ಕಾರಣ. ಈಗ ಏನಾದರೂ ಇದರಿಂದ ಹಿನ್ನಡೆ ಆಗುತ್ತಾ ಲೋಕಸಭಾ ಚುನಾವಣೆಯಲ್ಲೂ? ಖಂಡಿತ ಇಲ್ಲ ಮೇಡಮ್. ಅವರು 1.5 ಲಕ್ಷ ವೋಟಿಂಗ್ ಅಂತರದಿಂದ ವಿಜೃಂಭಣೆಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಾಗಿ ಗೆದ್ದು ಬರ್ತಾರೆ. ಆ ಭರವಸೆ ನಮ್ಮ ಎಲ್ಲ ಬಿ ಜೆ ಪಿ ಅದರಲ್ಲೂ ಇವಾಗ ನಮ್ಮ ದೇವೇಗೌಡರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಹಂಗಾಗಿ ನಾವು JDS BJP ಎರಡೂ ಸೇರಿ ಮಾಡೋದ್ರಿಂದ 1.5 ಲಕ್ಷ ಅಲ್ಲ 2 ಲಕ್ಷದವರೆಗೂ ತಲುಪುತ್ತೆ ಮೇಡಮ್. ಅಷ್ಟು ವೋಟಿಂಗಲ್ಲಿ ಅವರು ಗೆದ್ದು ಬರ್ತಾರೆ ಅನ್ನೋ ಭರವಸೆ ಮತ್ತು ಆತ್ಮವಿಶ್ವಾಸ ಎಲ್ಲ ಇದೆ ನಮ್ಮ BJP ಕಾರ್ಯಕರ್ತರಲ್ಲಿ. ಓಕೆ, ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಏನಾದರೂ ಬಂದಿದ್ರಾ ಆ ಟಿಕೆಟ್ ಘೋಷಣೆ ಆದ ಬಳಿಕ? ಸೊ ಇಲ್ಲೆಲ್ಲ ಮತದಾರರ ಹತ್ರ ಮಾತಾಡಿದಾರಾ, ಪ್ರಚಾರ ಮಾಡಿದಾರಾ, ಹೇಗೆ? ಹಾಂ ಮೇಡಮ್, ಬಂದಿದ್ದಾರೆ. ಒಂದ್ಸತಿ ಪೂರ್ವಭಾವಿ ಸಭೆಗೂ ಬಂದಿದ್ದರು, ಮತ್ತು ಎಲ್ಲ ಮಠ ಮಂದಿರಗಳಿಗೂ ಬಂದು ಎಲ್ಲ ಸ್ವಾಮಿಗಳ ಹತ್ರನೂ ಆಶೀರ್ವಾದ ಪಡೆದೋದ್ರು. ನಂತರ ಬಂದು ನಮ್ಮ JDS ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು, ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿದ್ದಾರೆ. ಎಲ್ಲರ ಹತ್ರನೂ ವಿಶ್ವಾಸ ಗಳಿಸಿದ್ದಾರೆ. ಎಲ್ಲರೂ ಇವಾಗ ಅವ್ರ ಪರವಾಗೇ ನಿಂತು ಕೆಲಸ ಮಾಡಬೇಕು ಅನ್ನೋ ಒಂದು ಮೆಸೇಜು. ನಾವು ಕೂಡ ಮನೆ ಮನೆಗೆ ತೆರಳಿ ಎಲ್ಲ ಮಹಿಳೆಯರಲ್ಲೂ ಈ ರೀತಿ ಮೋದಿಯವ್ರಿಗೋಸ್ಕರ ನಮ್ಮ ಸುಧಾಕರ್ ಅವ್ರನ್ನ ಗೆಲ್ಲಿಸಬೇಕು. ಅವರು ಮುಂದೆ ನಮ್ಮ ನೆಲಮಂಗಲಕ್ಕೆ ಗೆದ್ದ ಮೇಲೆ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಮೇಲೆ ನೆಲಮಂಗಲದಲ್ಲಿ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ವೇದಿಕೆ ಮೇಲೆ. ಹಾಗೆ ನಮಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಮೇಡಮ್ ಇಲ್ಲಿ ನೆಲಮಂಗಲದಲ್ಲಿ. ಅದನ್ನು ನಾನು ಗೆದ್ದ ತಕ್ಷಣ ಮಾಡಿಕೊಡ್ತೀನಿ. ಯಾಕಂದರೆ ನೆಲಮಂಗಲ ಬಂದ್ಬಿಟ್ಟು ನಗರಕ್ಕೆ ಹತ್ತಿರದಲ್ಲೇ ಇರ್ತಕ್ಕಂಥದ್ದು. ಈಗ ನಮ್ಮದು ಮೊದಲು ನಗರಸಭೆ ಇರಲಿಲ್ಲ, ಪುರಸಭೆ ಇತ್ತು. ಈಗ ನಮ್ಮದು ನಗರಸಭೆ ಆಗಿದೆ. 4 ಪಂಚಾಯಿತಿಗಳನ್ನ ಸೇರಿಸಿ ನಾನು ಫಸ್ಟ್ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಭರವಸೆಯನ್ನೆಲ್ಲ ಈಡೇರಿಸೋದಕ್ಕೋಸ್ಕರ ನಾವು ಅವ್ರನ್ನ ಜಯಶಾಲಿಯನ್ನಾಗಿ ಮಾಡಬೇಕು. ಜನಗಳಲ್ಲೂ ತುಂಬ ಒಳ್ಳೆಯ ಮನಸ್ಸಿದೆ. ಮತ್ತೊಮ್ಮೆ ಮೋದಿಗೋಸ್ಕರನಾದರೂ ನಾವು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ವೋಟ್ ಹಾಕಬೇಕು ಅನ್ನೋ ಮನಸ್ಸು ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಜನರ ರೆಸ್ಪಾನ್ಸ್ ಹೇಗಿತ್ತು ಅವ್ರು ಬಂದಂತಹ ಸಂದರ್ಭದಲ್ಲಿ ಪ್ರಚಾರ ಮಾಡುವಾಗ? ತುಂಬ ಚೆನ್ನಾಗಿತ್ತು ಮೇಡಮ್. ವಾಲಂಟಿಯರಿಯಾಗಿ ಯಾವುದೇ
ಆಮಿಷಗಳಿಗೆ ಒಡ್ಡದೆ ತಾನಾಗೆ ನಾವೇ ಬರ್ತಿದ್ದೀವಿ ನಮ್ಮ ಮನೋಭಾವನೆ ಇಟ್ಕೊಂಡು ಮಹಿಳೆಯರಿರ್ಬೋದು, ನಮ್ಮ BJP ಕಾರ್ಯಕರ್ತರಿರ್ಬೋದು, ಜನಸಾಮಾನ್ಯರಿರ್ಬೋದು ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಬರ್ತಿದ್ದಾರೆ. ತಮ್ಮ ಕುಟುಂಬದವ್ರಿಗೆ ತಾವೇ ಪ್ರಚಾರ ಮಾಡ್ತಿದ್ದಾರೆ. ದೇಶಕ್ಕೋಸ್ಕರ ಮೋದಿ ಬೇಕು, ಮೋದಿಗೋಸ್ಕರ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆಲ್ಲೇಬೇಕು ಮತ್ತೊಮ್ಮೆ ಅಂತ ಹೇಳ್ಬಿಟ್ಟು ಈ ಸತಿ ನಾವು ಅವ್ರನ್ನ ಲೋಕಸಭೆಗೆ ಆರಿಸಿ ಕಳಿಸ್ಬೇಕು. ನಮ್ಮ ಕೆಲಸಗಳಾಗಬೇಕು ನಮ್ಮ ಮನೋಭಾವನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ತುಂಬ ಅಭಿವೃದ್ಧಿಯಾಗಿ ಕೆಲಸ ಮಾಡಲಿ ಅನ್ನೋ ಮನೋಭಾವನೆ ಇಟ್ಕೊಂಡು ಅವ್ರನ್ನ ಆರಿಸಿ ಕಳಿಸ್ಬೇಕು ಅನ್ನೋ ಮನೋಭಾವನೆ ಇದೆ. ಈಗ ನೆಲಮಂಗಲದ ಕಾರ್ಯಕರ್ತರಲ್ಲಿ ಏನಾದರೂ ಅಸಮಾಧಾನ ಇದೆಯಾ ಅಥವಾ BJP ಅವರು JDS ಅವರು ಒಟ್ಟಾಗಿ ಕೆಲಸ ಮಾಡ್ತಿದ್ದೀರಾ, ಹೇಗೆ? ಮೇಡಮ್, ಯಾವ ಕಾರ್ಯಕರ್ತರಲ್ಲೂ ಅಸಮಾಧಾನ ಇಲ್ಲ. ಎಲ್ಲರೂ ಒಗ್ಗೂಡ್ಕೊಂಡೇ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸುಧಾಕರ್ ಅವರು ಬಂದಿದ್ದಾಗ ನಮ್ಮ ಕುಮಾರಣ್ಣವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು. ಯಾವ ಕಾರ್ಯಕರ್ತರಲ್ಲೂ ಅಸಮಾಧಾನ ಇಲ್ಲ. JDS ಅವರು ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ತಿದ್ದಾರೆ. ಯಾರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ, ಯಾರೂ ತೋರಿಸ್ಕೊಂಡು ಇಲ್ಲ ಮೇಡಮ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ ಮೇಡಮ್? 1.5 ಲಕ್ಷದಿಂದ 2 ಲಕ್ಷದವರೆಗೂ ಗೆಲ್ತಾರೆ ಮೇಡಮ್. ಓಕೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅವರು ಈಗ ಹೊಸ್ದಾಗಿ ನಾನು ನೋಡ್ತಾ ಇರೋದು, ಈಗ ಬಂದಿದ್ದಾರೆ. ನಮ್ಗೆ ಅವರ ಮುಖಪರಿಚಯ ಅಷ್ಟೊಂದಿಲ್ಲ. ಈಗೀಗ ಕೇಳ್ತಾ ಇರೋದು, ದುಡ್ಡಿನ ಪ್ರಭಾವದಿಂದ ಗೆದ್ದುಬಿಡ್ತೀವಿ ಇನ್ನು ಅಹಮಿರೋರಿಗೆ ಜನ ಪಾಠ ಕಲಿಸ್ತಾರೆ ಅನ್ನೋ ಮನೋಭಾವನೆ ನನಗಿದೆ. ಯಾಕಂದರೆ ದೇಶದಲ್ಲಿ ಅಭಿವೃದ್ಧಿ ಮಾತ್ರ ನೋಡ್ತಾರೆ ಜನ. ಆಮೇಲೆ ವ್ಯಕ್ತಿಗತವಾಗಿ ಎಲೆಕ್ಷನ್ ಮಾಡೋದು ಸಣ್ಣ ಪುಟ್ಟ ರಾಜಕೀಯ, ಪಂಚಾಯಿತಿ ಮತ್ತು ಇದ್ರಲ್ಲಿ ಮಾತ್ರ. ಲೋಕಸಭೆ ಅಂತ ಬಂದಾಗ ದೇಶ ನೋಡ್ಬಿಟ್ಟು ಸುಧಾಕರ್ ಅವ್ರಿಗೆ ವೋಟ್ ಹಾಕ್ತಾರೆ, ರಕ್ಷಾ ರಾಮಯ್ಯ ಅವರು ಸೋಲ್ತಾರೆ ಅನ್ನೋ 100% ನಾನು ಹೇಳ್ತಿದ್ದೀನಿ. ಅವ್ರು ಸೋಲ್ತಾರೆ ಮೇಡಮ್. ಓಕೆ, ಇಲ್ಲಿನ MLA ಕಾಂಗ್ರೆಸ್ನವರು. ಸೊ ಕಾಂಗ್ರೆಸ್ MLA ಇದ್ರೂ ಕೂಡ ನೆಲಮಂಗಲದಲ್ಲಿ BJPಗೆ ಲೀಡ್ ಬರುತ್ತಾ? ಖಂಡಿತ ಮೇಡಮ್. ಯಾಕಂದರೆ ಕಾಂಗ್ರೆಸ್ MLA ಅವರು ಹೊಸ್ದಾಗಿ ಈ ಕ್ಷೇತ್ರಕ್ಕೆ ಬಂದು ಚುನಾವಣಾ ಪ್ರಚಾರದಲ್ಲಿ ನಿಮಗೂ ಗೊತ್ತಿದೆ, ಎಲ್ಲ ಒಳಗೊಳಗೆ ತುಂಬ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಹಂಚಿ ಒಂದೊಂದು ಮಾತಕ್ಕೆ 5-5 ಸಾವಿರ ಹಂಚಿದ್ದಾರೆ ಅಂತ ಎಲ್ಲ ಕಡೆನೂ ಪ್ರಚಾರ ಆಗಿದೆ. ಆ ರೀತಿ ಪ್ರಚಾರ ಮಾಡಿ ಗೆದ್ದಿರ್ತಕ್ಕಂಥದ್ದು ಗಿಮಿಕ್ಸ್ ಮಾಡಿ. ನಾವು ಒಂದು 2-3 ಕಿತ್ತಾಡಕ್ಕೆ ಹೋಗಿ ಪಕ್ಷದಲ್ಲಿ ಒಂದು ಭಿನ್ನಾಭಿಪ್ರಾಯ ಆಗಿ ಹೊಸಬರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಒಂದು ಅಸಮಾಧಾನದಲ್ಲಿ ಸ್ವಲ್ಪ ಮತಗಳ ಆ ಕಡೆ ಈ ಕಡೆ ಹೋಗಿ ನಮ್ಮ ಇಲ್ಲಿ BJP ಸೋಲ್ತು. ಈ ಸತಿ BJPನೇ ಬರಬೇಕಾಯ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಹೊಸಬರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಒಂದು ಮನೋಭಾವನೆಯಿಂದ ಆ ಕಡೆ ಈ ಕಡೆ ಓಟು ಚೇಂಜ್ ಆಗಿ ಕಾಂಗ್ರೆಸ್ ಗೆಲುವಾಗಂಗಾಯಿತು. ಆ ಕಾಂಗ್ರೆಸ್ನವ್ರು ಗೆದ್ದು ಕೂಡ ಯಾವುದೇ ಪಂಚಾಯಿತಿ ವ್ಯಾಪ್ತಿಲಿರ್ಬೋದು, ಯಾವುದೇ ಸಣ್ಣ ಪುಟ್ಟ ಹಳ್ಳಿಲಿರ್ಬೋದು ಯಾವುದೇ ಕೆಲಸ ಮಾಡಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವ್ರನ್ನೂ ಕರ್ಕೊಂಬಂದು ಕೂಡ ಇಲ್ಲಿ ವೇದಿಕೆಯನ್ನು ದೊಡ್ಡದಾಗಿ ಮಾಡಿಸಿ ನಾನು 900 ಕೋಟಿ ರೂಪಾಯಿ ತಂದಿದ್ದೀನಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ, ಅಷ್ಟು ಕಾಮಗಾರಿನ ಮಾಡಿಸ್ತೀನಿ ಅಂತ ನಮ್ಮ ಸಿದ್ದರಾಮಯ್ಯವ್ರ ಕೈಲಿ ಕೂಡ ಸುಳ್ಳು ಭರವಸೆನೇ ಕೊಡಿಸಿದ್ದಾರೆ. ಯಾವುದೇ ಕಾಮಗಾರಿ 9 ತಿಂಗಳಾಯಿತು ಮೇಡಮ್, ಇದುವರೆಗೂ ಎಲ್ಲೂ ಒಂದು ಗುದ್ಲಿ ಪೂಜೆ ಮಾಡಿಲ್ಲ, ಒಂದು ಸೆನ್ಕೆನೂ ಹಾಕಿಲ್ಲ, ಒಂದು ಆರೆಕೋಲು ಹಾಕಿಲ್ಲ. ಎಲ್ಲ ಕಾಂಟ್ರಾಕ್ಟ್ಗಳು ಸುಮ್ಮನೆ ಕೂತಿದ್ದಾರೆ. ಯಾವುದೇ ಪಂಚಾಯತಿ ಯಾವುದೇ ಹಳ್ಳಿಗೆ ಹೋಗಿ ಯಾವುದೇ ಕಾಮಗಾರಿ ನಡೀತಾ ಇಲ್ಲ. ಅಂದರೆ ಈಗ ಶಾಸಕರಿಗೆ ಹಾಗಾದರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ, ಅದು ಸತ್ಯ? ಹಾಗಾದರೆ 100% ಸತ್ಯ ಮೇಡಮ್. ಯಾಕಂದರೆ ಅವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡಿಬಿಟ್ಟಿದ್ದಾರೆ. ಕೆಲವು ಕಡೆ ಬರ್ತಾ ಇದೆ, ಕೆಲವು ಕಡೆ ಬರ್ತಾ ಇಲ್ಲ. ಈಗ ನೀವು ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರೋದ್ರಿಂದ ಕಾಂಗ್ರೆಸ್ ಒಂದು ಲೆಕ್ಕಾಚಾರದಲ್ಲಿದೆ, ಏನು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಅದರಲ್ಲೂ ಮಹಿಳೆಯರಿಗೆ ತುಂಬ ಸಹಾಯ ಆಗ್ತಾ ಇದೆ. ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಮಹಿಳೆಯರು ತಮಗೆ ಓಟ್ ಹಾಕ್ತಾರೆ ಅಂತ. ನಿಮಗೆ ಈಗ ಲೇಡೀಸ್ನೆಲ್ಲ ಮೀಟ್ ಮಾಡ್ತಾ ಇರ್ತೀರಾ ಅಥವಾ ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇರ್ತೀರಾ, ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅವರು? ಮೇಡಮ್, ನಾನು ತುಂಬ ಮನೆಗಳಿಗೆ ಪ್ರಚಾರ ಮಾಡಿದ್ದೀನಿ ಮತ್ತು ಮಹಿಳೆಯ ಮುಖಂಡರುಗಳು ಮನೆಗಳಿಗೆಲ್ಲ ಹೋಗಿದ್ದೀನಿ. ಅಲ್ಲಿ ಹೇಳ್ತಾ ಇರೋದೇನು ಅಂದರೆ, ನಾವು ಬಿಟ್ಟಿ ಭಾಗ್ಯಗಳನ್ನ ತಗೊಂಡು ಮೋಸ ಹೋದ್ವಿ, ಈ ಸತಿ ಆ ರೀತಿ ಆಗಬಾರ್ದು, ನಾವು ಮತ್ತೆ ಆ ವ್ಯವಸ್ಥೆಗೆ ದೂಡಬಾರ್ದು. ಯಾಕೆಂದರೆ ಇವಾಗ ಬಿಟ್ಟಿ ಭಾಗ್ಯಗಳನ್ನ ಇಸ್ಕೊಂಡು ಅವ್ರು ಬೇರೆ ರೀತಿ ಮಾಡ್ಬೋದಾಯಿತು. ಸುಮ್ಮನೆ ವಿನಾಕಾರಣ ನಮ್ಮ ಕೈಲಿ ನಮಗೆ ಕೊಡ್ತಾರೆ, ಹೆಣ್ಮಕ್ಳಿಗೆ ಗಂಡಸ್ರ ಹತ್ರ ಕಿತ್ಕೊಂತಾರೆ. ಇವತ್ತು ಒಂದು ಮನೆ ಬೋಗಿಗೆ ಹಾಕೋಸ್ಕೊಂಬೇಕು 5 ಲಕ್ಷ ರೂಪಾಯಿ ಅಂದರೆ ಅಲ್ಲಿ 80,000 ರೂಪಾಯಿ 1 ಲಕ್ಷದವರೆಗೂ ನಾವು ಅಲ್ಲಿ ಅಗ್ರಿಮೆಂಟಿಗೆ ದುಡ್ಡು ಕಟ್ಟಬೇಕು. ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ 30-40 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಣ್ಣೆ ಮತ್ತು ಎಲ್ಲ ತರಕಾರಿ ರೈಟ್ಗಳು ಎಲ್ಲ ಬೆಳೆ ಇಲ್ಲ ಮೇಡಮ್, ಮಳೆ ಇಲ್ಲ, ರೈತರೆಲ್ಲ ಕಂಗಾಲಾಗಿ ಕೂತಿದ್ದಾರೆ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೆ 628 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೀತಿ ವ್ಯವಸ್ಥೆಯಲ್ಲಿದ್ದಾಗ ನಾವು ಮತ್ತೆ ಅವರಿಗೆ ಓಟ್ ಹಾಕಲ್ಲ. ನಾವು ನಮ್ಮ ಕುಟುಂಬದವರಿಗೆ ನಾವು
ಆಚೆ ಬಂದು ಪ್ರಚಾರ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಮನೆಯಲ್ಲಿ ನಾವೇ ಪ್ರಚಾರ ಮಾಡ್ಕೊಂಡು ಹಬ್ಬಗಳಲ್ಲಿ ಸೇರಿದಾಗ, ಏನಾದರೂ ಸಮಾರಂಭಗಳಲ್ಲಿ ಸೇರಿದಾಗ ಈ ಸತಿ ಮೋದಿಯವ್ರಿಗೋಸ್ಕರ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ನಾವು ಓಟಾಗಿ ಗೆಲ್ಲಿಸ್ಬೇಕು ಅನ್ನೋ ಮನೋಭಾವನೆನ ತುಂಬ ಜನ ಮಹಿಳೆಯರು ಕೂಡ ಮತ್ತು ಅಕ್ಕಪಕ್ಕದವರು ಮತ್ತು ಮುಖಂಡರುಗಳು ಬೇರೆ ಪಕ್ಷದವರು ಕೂಡ ನಮ್ಗೆ ಇದೇ ಮಾತನ್ನು ಹೇಳ್ತಿದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ನೆಲಮಂಗಲ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಮಂಜುಳಾ ಸುರೇಶ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ನೆಲಮಂಗಲ. ಮೇಡಮ್, ತಮ್ಮ ಹೆಸರು? ಮಹಾಲಕ್ಷ್ಮಿ ಪಿ. ಅಂತ. ಯುಗಾದಿ ಹಬ್ಬ ಎಲ್ಲ ಜೋರಾಯ್ತಾ? ಹೇಗೆ? ಚೆನ್ನಾಗಿದೆ, ನಡೀತಾ ಇದೆ ಮೇಡಮ್. ಏನೆಲ್ಲ ಮಾಡಿದ್ರಿ? ಹೋಳಿಗೆ ಎಲ್ಲ ತಿಂದ್ರ ಹೇಗೆ? ಹೌದು. ಓಕೆ. ಯುಗಾದಿ ಹಬ್ಬದ ಮಧ್ಯೆ ಎಲೆಕ್ಷನ್ ಬಗ್ಗೆ ಮಾತುಕತೆ ಕೂಡ ಜೋರಾಗಿದೆ. ಡಾಕ್ಟರ್ ಕೆ ಸುಧಾಕರ್, ರಕ್ಷಾ ರಾಮಯ್ಯ ಯಾರು ಸಂಸದರಾಗಬಹುದು? ಬಿಜೆಪಿನೇ ಮೇಡಮ್. ಯಾಕೆ ಬಿಜೆಪಿ ಅವರೇ ಆಗ್ತಾರೆ ಅನ್ಸುತ್ತೆ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಎಲ್ಲ, ಅದಕ್ಕೆ ಬಿಜೆಪಿ ಬರಲಿ. ಈಗ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಿಂದೆ ಆರೋಗ್ಯ ಸಚಿವರು ಕೂಡ ಆಗಿದ್ರು, ಆದ್ರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ. ಈ ಬಾರಿ ಗೆಲ್ತಾರಾ? ಗ್ಯಾರಂಟಿ ಮೇಡಮ್, 100% ಗೆಲ್ತಾರೆ. ಓಕೆ. ಮೋದಿ ಅವರೇ 3ನೇ ಬಾರಿ ಪ್ರಧಾನಿ ಆಗ್ಬೇಕಾಗಾದ್ರೆ? ಹೌದು, ಆಗಬೇಕು ಅವರು. ಮೇಡಮ್, ಯಾರು ಸಂಸದರಾಗ್ಬೋದು? ಡಾಕ್ಟರ್ ಕೆ ಸುಧಾಕರ್ ಅಥವಾ ರಕ್ಷಾ ರಾಮಯ್ಯ? ಸುಧಾಕರ್. ಯಾಕೆ ಸುಧಾಕರ್ ಅವ್ರು ಆಗಬೇಕು? ಈಗ ಹಿನ್ನೆಲೆಯಲ್ಲಿ ನಮಗೆಲ್ಲ ಸಹಾಯ ಮಾಡಿದ್ದಾರೆ ಮೇಡಮ್ ಅವರು. ನಾವು ತುಂಬ ಹಳ್ಳಿಗಳಲ್ಲೇ ಎಲ್ಲ ನಮಗೆ ಗ್ಯಾಸು ಸಿಲಿಂಡ್ರು ಎಲ್ಲ ಅನುಕೂಲತೆಯೂ ಮಾಡಿಕೊಟ್ಟಿದ್ರು ಮೇಡಮ್. ಇವಾಗ ನಾವು ಹಳ್ಳಿ ಬಿಟ್ಟು ಇಲ್ಲಿ ಸಿಟಿ ಒಳಗೆ ಬಂದಿವಿ ಅಂದರೆ ನಮ್ಮ ಮಂಜುಳಾ ಮೇಡಮರ ಎಲ್ಲ ಮಾಡೋದು, ಅವರೆಲ್ಲ ನೋಡೋದು ಎಲ್ಲ ಮಾಡೋದು ನೋಡಿದರೆ ಮೋದಿಯವರು ಯಾವ ಗ್ಯಾರಂಟಿನೇ ಬರ್ತಾರೆ ಅಂತ ನಮಗೆ ಅನಿಸುತ್ತೆ ಮೇಡಮ್. ಓಕೆ ಮೇಡಮ್, ತಮ್ಮ ಹೆಸರು? ಸುಮಲತಾ. ಓಕೆ. ರಕ್ಷಾ ರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಆದರೆ ಯಾರಾಗಬೇಕು? ಕೆ ಸುಧಾಕರ್. ಯಾಕೆ ಕೆ ಸುಧಾಕರ್ ಅವ್ರು ಆಗಬೇಕು? ತುಂಬ ಕೆಲಸ ಮಾಡ್ತಾ ಇದ್ದಾರೆ, ನಾವು ಅದ್ರ ಜೊತೆಗೆ ನಿಂತ್ಕೊಂಡು ಮಾಡ್ತಾ ಇದ್ದೀವಿ, ಅವರೇ ಗೆಲ್ತಾರೆ ಅಂತ ಮುಖ್ಯ ನಮಗೆ ಗ್ಯಾರಂಟಿ. ಓಕೆ. ಬಿಜೆಪಿ ಅವರೇ ಯಾಕೆ ಆಗಬೇಕು? ಕಾಂಗ್ರೆಸ್ ಅವ್ರು ಯಾಕೆ ಬೇಡ? ಕಾಂಗ್ರೆಸ್ ಅವರು 2,000 ದುಡ್ಡು ಕೊಡ್ತೀವಿ ಅಂತೆಲ್ಲ ಮೋಸ ಮಾಡಿದ್ದಾರೆ. ಆಮೇಲೆ ಎಲ್ಲ ಆಶ್ವಾಸನೆ ಹೇಳಿದ್ದಾರೆ, ಎಲ್ಲ ಸುಳ್ಳು. ನಮ್ಮದೇ ಯಜಮಾನರದೇ ದುಡ್ಡು ತೊಗೊತಾರೆ, ತಿರ್ಗಾ ನಮಗೆ ಎಲ್ಲ ಕೊಡ್ತಾರೆ. ಅದಕ್ಕೋಸ್ಕರ ಬೇಡ, ಸುಧಾಕರೇ ಬೇಕು ಅಂತ ಹೇಳ್ತೀವಿ. ಬರ್ತಾ ಇದೆಯಾ 2,000 ರೂಪಾಯಿ? ಹೇಗೆ ಮೇಡಮ್? ಬರ್ತಾ ಇಲ್ಲ. ಯಾವ್ದಾದ್ರು ಗ್ಯಾರಂಟಿ ಫಲಾನುಭವಿನ ತಾವು? ಯಾವುದೂ ಇಲ್ಲ ಮೇಡಮ್. ಓಕೆ. ಮೋದಿ ಅವರೇ 3ನೇ ಬಾರಿ ಪ್ರಧಾನಿ ಆಗ್ಬೇಕಾ? ಹೌದು ಮೇಡಮ್. ಓಕೆ. ಮೇಡಮ್, ತಮ್ಮ ಹೆಸರು? ನಾಗರತ್ನ. ಓಕೆ. ಯಾರಾಗಬೇಕು? ಸುಧಾಕರ್ ಅವ್ರು ಆಗ್ಬೇಕಾ, ರಕ್ಷಾ ರಾಮಯ್ಯ ಅವರ? ಸುಧಾಕರ್ ಅವ್ರು ಆಗಬೇಕು. ಯಾಕೆ ಸುಧಾಕರ್ ಅವ್ರು ಆಗ್ಬೇಕು? ಅವರಾದ್ರೆ ಒಳ್ಳೇದು, ದೇಶಕ್ಕೆ ಎಲ್ಲ ಜನಕ್ಕೆಲ್ಲ ಒಳ್ಳೇದು ಮಾಡ್ತಾರೆ, ಅದಕ್ಕೋಸ್ಕರ ಅವರೇ ಆಗಬೇಕು. ಬಿಜೆಪಿನೇ ಯಾಕೆ ಬೇಕು? ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ಸು ಏನು ಅವರು ಏನು ಮಾಡೋದು ಇಲ್ಲ, ಏನಿಲ್ಲ, ಸುಮ್ಮನೆ ಹೇಳ್ಕೊಂಡು ಓಡಾಡ್ತಾರೆ ಅಷ್ಟೇನೆ. ಅದಕ್ಕೆ BJPನೇ ಬರಬೇಕು, ಮೋದಿನೇ ಬರಬೇಕು. ಮೋದಿ ಅವರೇ ಯಾಕೆ ಬರಬೇಕು? ಮೋದಿಯವರು ಎಲ್ಲ ಅನುಕೂಲ ಮಾಡಿಕೊಡ್ತಾರೆ, ಎಲ್ಲ ಮಿಲ್ಟ್ರಿಗೆ, ಜನಕ್ಕೆ, ರೈತರಿಗೆ ಎಲ್ರಿಗೂ ಒಳ್ಳೇದು ಮಾಡ್ತಾವ್ರೆ. ಇವರು ಏನು ಮಾಡ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಅವ್ರು ಬಂದ್ರೆ ಏನಾಗತ್ತೆ? ಕಾಂಗ್ರೆಸ್ನವ್ರು ಇವಾಗ ಮಾಡ್ತಾವ್ರಲ್ಲ, ಹಂಗೆ ಏನಾಗ್ತಾಯಿತೋ ಕಾಂಗ್ರೆಸ್ನವ್ರು ಬಂದರೆ ಅದಕ್ಕೆ ಮೋದಿಯವರೇ ಬರಬೇಕು. ಓಕೆ ಮೇಡಮ್, ತಮ್ಮ ಹೆಸರು? ಹೆಸರು ಶಾರದಾ ಅಂತ. ಓಕೆ. ಯಾರಾಗಬೇಕು MP? ಸುಧಾಕರ್ ಆಗಬೇಕು. ಯಾಕೆ? ಮೋದಿ ಪ್ರಧಾನಿ ಆಗಬೇಕು ಅಂದರೆ ಇಲ್ಲಿ ಗೆಲ್ಲೇಬೇಕು ಅವರು, ಅದಕ್ಕೋಸ್ಕರ ಆಗಲೇಬೇಕು. ಓಕೆ. ಮೋದಿ ಅವ್ರು 3ನೇ ಬಾರಿ ಪ್ರಧಾನಿ ಆಗ್ತಾರಾ? ಆಗ್ತಾರೆ, ಗ್ಯಾರಂಟಿ. ಅಲ್ಲ, ಕಾಂಗ್ರೆಸ್ ಯಾಕೆ ಬೇಡ? ಬಿಜೆಪಿ ಬೇಕು ಅಂತ ಹೇಳ್ತಿದ್ದೀರಾ, ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅಂತಂದರೆ ನಾವು BJPನೇ ಇದುವರೆಗೂ ಇದ್ದೀವಿ, ಅದಕ್ಕೋಸ್ಕರ ಅವ್ರು ನಮಗೆ BJP ಬಂದರೆ ಉತ್ತಮ ಅಂತ ಕಾಂಗ್ರೆಸ್ ಬೇಡ ಅಂತ ಹೇಳ್ತಾ ಇದ್ದೀವಿ. ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ಇದೆ, ಹೆಂಗೆ ಆಡಳಿತ ನಡೆಸ್ತಾ ಇದೆ? 5 ಗ್ಯಾರಂಟಿ ಕೊಟ್ಟಿದ್ದಾರೆ, ತಮ್ಗೆ ಯಾವುದಾದ್ರೂ ಸಿಗ್ತಿದೆಯಾ? ಹೇಗೆ? ಸಿಗ್ತಾ ಇದೆ, ಆದರೆ ಅದು ನಮಗೋಸ್ಕರ ಅವರೇನು ಕೊಡ್ತಾ ಇಲ್ಲ. ನಮ್ಮ ದುಡ್ಡುಗಳ್ನೇ ನಮ್ಮ ಮನೆಯಿಂದ ತೊಗೊಂಡಾಗ ಅದನ್ನು ನಮಗೆ ವಾಪಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಅವರೇನು ಸ್ವಂತ ಕಷ್ಟಪಟ್ಟೇನು ದುಡ್ಡು ಕೊಡ್ತಾ ಇಲ್ಲ, ಆದ್ರೂ ಕೊಡ್ತಾ ಇದ್ದಾರೆ ಅಂತ ಒಂದಿದಷ್ಟೇ ಅವ್ರದ್ದು. ಸುಧಾಕರ್ ಗೆಲ್ತಾರೆ ಅಂತ ಅನ್ಸುತ್ತಾ? ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು. ಗೆಲ್ತಾರೆ, ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಗೆಲ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್, ತಮ್ಮ ಹೆಸರು? ಗೌರಮ್ಮ. ಓಕೆ. ಯಾರು ಗೆಲ್ಬಹುದು? ಸುಧಾಕರ್ ಅವರು. ಯಾಕೆ ಸುಧಾಕರ್ ಅವ್ರು ಗೆಲ್ತಾರೆ ಅನ್ಸುತ್ತೆ? ಎಲ್ಲದರಲ್ಲೂ ಅನುಕೂಲ ಮಾಡಿಕೊಡ್ತಾರೆ, ಬಡವ್ರಿಗೆಲ್ಲಾನು, ಮೋದಿಯವರು ಎಲ್ಲಾನು. ಯಾಕೆ ಮೋದಿ ಅವರೇ ಬರಬೇಕು? ಯಾಕೆ BJP ಅವರೇ ಬರಬೇಕು? ಎಲ್ಲ ಕಡೆನೂ ಒಳ್ಳೇದು ಮಾಡ್ತಾರೆ ಅಂತ, ಅದಕ್ಕೇನೆ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ ಬೇಡವಾ? ಏನೋ ಅವ್ರೇನಕ್ಕೂ ಮುಂದೆ ಬರಲ್ಲ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮಹಿಳೆಯರಿಗೆಲ್ಲ ನಾವು 2,000 ರೂಪಾಯಿ ಕೊಡ್ತಿದೀವಿ ಅಂತ. ನಿಮಗೆ ಸಿಗ್ತಿದ್ಯಾ? ಹೆಂಗೆ? ನಮಗೆ ಸಿಗ್ತಾ ಇದೆ. ಆದ್ರೂ ಕಾಂಗ್ರೆಸ್ ಬೇಡ. ಎಲ್ಲದರಲ್ಲೂ ಬೇಕು, ಅನುಕೂಲ ಆಗುತ್ತೆ. ಅಮ್ಮ, ನಿಮ್ಮ ಹೆಸರು? ಓಕೆ. ಯಾರು ಬಂದರೆ ಬೆಸ್ಟು? ಡಾಕ್ಟರ್ ಕೆ. ಓಕೆ. ಯಾಕೆ ಸುಧಾಕರ್ ಅವ್ರು ಬರಬೇಕಾ? ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇವ್ರದ್ದು 2,000 ಎಷ್ಟು ದಿನ ಮೇಡಮ್? ಕರೆಂಟ್ ಫ್ರೀ ಅಂತಾರೆ, ಅದು ತಾನೇ ಎಷ್ಟು ದಿವಸ ಅಲ್ವಾ? ಮತ್ತು ಯಾವುದೂ ಗ್ಯಾರಂಟಿ ಇಲ್ಲ. ಓಕೆ. BJPನೇ ಯಾಕೆ ಬೇಕು? ಕಾಂಗ್ರೆಸ್ ಯಾಕೆ ಬೇಡ?
ಎಲ್ಲ ಇದು ಚೆನ್ನಾಗಿ ಮಾಡಿಕೊಡ್ತಾರೆ, ಮುಂದಕ್ಕೂ ಅನುಕೂಲ ಅಂತ. ಮೋದಿಯವ್ರನ್ನೇ 3ನೇ ಬಾರಿ ಪ್ರಧಾನಿ ಆಗ್ತಾರಾ? ಆಗ್ತಾರೆ, ಮೋದಿಯವರೇ ಆಗ್ತಾರೆ ಮೇಡಮ್. ಓಕೆ, ಸುಧಾಕರ್ ಅವ್ರು ಇಲ್ಲಿಗೆ ಬಂದಿದ್ರಾ ಹೇಗೆ ಈಗ ಟಿಕೆಟ್ ಅನೌನ್ಸ್ ಆದ್ಮೇಲೆ? ಇವಾಗ ಬಂದಿರೋದಿಲ್ಲ, ಬಂದಿದ್ರು ಅನ್ಸುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ತಾತ್ಕಾಲಿಕವಾಗಿ ನಮಗೆ ಬಸ್ಸು ಫ್ರೀ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಷ್ಟು ಅನಾಹುತಗಳಾಗ್ತಿದ್ದಾವೆ, ನಾವೇ ಮೊಬೈಲ್ಗಳೆಲ್ಲ ಕಳ್ಕೊಂಡು ಬಂದಿದ್ದೀವಿ. ಆದರೆ ಇವಾಗ ಎಲ್ಲ ಕಳ್ತನಗಳು ಆಗ್ತಿದ್ದಾವೆ, ಜಾಸ್ತಿನೇ ಆಕ್ಸಿಡೆಂಟ್ ಆಗ್ತಿದ್ದಾವೆ ಮೇಡಮ್. ಅದೆಲ್ಲ ನಾವು ಮಾಡ್ತೀವಿ ಅಂತ ಅವ್ರಿಗಾಗಿರುತ್ತೆ, ಆದರೆ ನಮ್ಗೆ ಯಾವ ಅನುಕೂಲತೆಯನ್ನು ನಾವು ಪಡ್ಕೊಂಡು ಅಂದ್ರೆ ಶಕ್ತಿ ಯೋಜನೆ ಫ್ರೀ ಬಸ್ಸಿಂದ ಯಾವುದೇ ಅನುಕೂಲ ಇಲ್ಲ ಅಂತ ಹೇಳ್ತಿದ್ದೀರಾ? ಹಾಂ ಮೇಡಮ್, ಇವತ್ತು ನಮಗೆ ಫ್ರೀ ಕೊಟ್ಟಿದ್ದಾರೆ ಅಂತ ಅಲ್ಲ, ಇವಾಗ ಅವ್ರಿಗೆ ಗಂಡು ಮಕ್ಕಳಿಗೂ ಟಿಕೆಟ್ ಮಾಡಿದ್ದಾರೆ ಅಂತ ಅಲ್ಲ, ಒಟ್ಟು ಎಲ್ಲರಿಗೂ ಒಂದು ಸಮಾನತೆ ಹಕ್ಕು ಬೇಕು ಅಂತ ನಾನು ಕೇಳ್ತಿದ್ದೀನಿ ಇವತ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ